ಆಳ್ವಾಸ್ನ ಮತ್ತೊಂದು ವಿಶೇಷತೆ ಅಂತಂದರೆ, ಸಾಮಾನ್ಯವಾಗಿ ನನಗೆ ಸ್ಟೇಟ್ ಎಜುಕೇಷನ್ ಸಿಸ್ಟಮ್ ಬೇಕಾದರೆ ಒಂದು ಶಾಲೆ ಇರುತ್ತೆ, ICSE ಬೇಕು ಅಂತಂದರೆ ನಾನು ಮತ್ತೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು, CBSE ಅಂತಂದರೆ ಮತ್ತೊಂದು ಯಾವುದೋ ಇನ್ಸ್ಟಿಟ್ಯೂಷನ್ ಹುಡ್ಕೊಂಡು ಹೋಗಬೇಕು. ಆದರೆ ಒಂದು ಬೌಂಡ್ರಿಯ ಒಳಗಡೆ ಸ್ಟೇಟು, ICSE, CBSE ಸೇರಿದಂತೆ ಯಾವ್ಯಾವ ಮಾದರಿಯ ಯಾವ್ಯಾವ ಬೇರೆ ಬೇರೆ ಶಿಕ್ಷಣಗಳಿದೆ ಅವೆಲ್ಲವನ್ನು ಆಳ್ವಾಸ್ ಅಳವಡಿಸಿಕೊಂಡಿದೆ. ನಾನು ಒಂದು ಸೆಕೆಂಡ್ ಕೇಳ್ತೇನೆ, ಅಳವಡಿಸಿಕೊಂಡಿರೋದು ಮಾರ್ಕೆಟಿಂಗಾ ಅಥವಾ ಅದರಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇದೆಯಾ? ಇದು ಕಾಲ. ನಮ್ಮ ಇಡೀ ಇತಿಹಾಸವನ್ನು ತೆಗೀರಿ, ಒಂದು ಕಾಲಚಕ್ರವನ್ನು ನೋಡಿ. ಕಾಲಕಾಲದಲ್ಲಿ ಹೇಗೆ ಪರಿವರ್ತನೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಗಮನಿಸಿ. ಕಾಲ ಬದಲಾವಣೆ ಆಗ್ತಾ ಹೋಗ್ತಾ ಇರುವಾಗ, ಪರಿವರ್ತನೆಗಳ ಹಾದಿಯಲ್ಲಿ ನಾವು ಇರುವಾಗ, ನಾವು ಎಂದೂ ಸಮಾಜದಲ್ಲಿ ಸವಕಲು ನಾಣ್ಯವಾಗಬಾರ್ದು. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಯಬೇಕು. ಹೀಗಿರುವ ಕಾಲಕ್ಕೆ ಬೇಕಾಗುವ ಈ ಸಿಸ್ಟಮ್ಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾ ಇರುವಾಗ, ನಾನು ಹೇಳಿದಂಥ ನನ್ನ ಹಳ್ಳಿ ಕೂಡ, ನಾನು ನಂಬಿಕೊಂಡು ಬಂದಂಥ ಮೂಡುಬಿದಿರೆ ಕೂಡ ನನಗೆ ಸೋಲ್ಬಾರ್ದು. ಈ ದೃಷ್ಟಿಯಲ್ಲಿ ಕನ್ನಡ ಪ್ರಾಥಮಿಕ ಪ್ರೌಢ ಶಿಕ್ಷಣ ಆಗುವಾಗ ಕನ್ನಡ ಮಾಧ್ಯಮವೂ ಬೇಕು, ಇಂಗ್ಲೀಷ್ ಮಾಧ್ಯಮವೂ ಬೇಕು, CBSE ಸಿಸ್ಟಮ್ ಬೇಕು, ICSE ಸಿಸ್ಟಮ್ ಬೇಕು ಅಂತ ನಾನು ಈ 4 ಕೂಡ ನಮ್ಮ ಆವರಣದೊಳಗೆ ಮಾಡಿಟ್ಟೆ. ನನಗೂ ಕೂಡ ಇದರ ಅನುಭವ ಆಗಬೇಕು, ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಬೇಕು, ಪಾಲಕರಿಗೂ ಗೊತ್ತಾಗಬೇಕು, ಒಟ್ಟು ಸಮಾಜಕ್ಕೆ ಅದರ ಸಂಪೂರ್ಣ ಫಲಿತಾಂಶವನ್ನು ಸಮಾಜಕ್ಕೂ ಕೊಡಬೇಕು. ಕಾಲವೇ ನಿರ್ಧಾರ ಮಾಡಲಿ, ಸಮಾಜವೇ ನಿರ್ಧಾರ ಮಾಡಲಿ. ಈ ದೃಷ್ಟಿಯಿಂದ ನಾನು ವ್ಯಾಪಾರದ ಮನೋಧರ್ಮದಲ್ಲಿ ಅಲ್ಲ, ಎಂದೂ ನನ್ನ ವಿದ್ಯಾಸಂಸ್ಥೆಯ ನೀವು ನೋಡಿದರೆ ಪ್ರತಿಯೊಂದು ಕೂಡ ನನಗೆ ಅಲ್ಲಿ ಪ್ರಾಮುಖ್ಯವಾಗಿ ಉಂಟು. ಎಂದೂ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ, ಎಂದೂ ಅದು ಒಂದು ವ್ಯಾಪಾರ ಆಗಲಿಕ್ಕೆ ನಾನು ಬಿಡಲಿಲ್ಲ. ಇವತ್ತು CBSE, ICSE ಅಂತ ಹೆಸರಿನಲ್ಲಿ ಶುಲ್ಕಗಳನ್ನು ವಸೂಲು ಮಾಡಲಿಕ್ಕಾಗಿ ನಾನು ಇಟ್ಟುಕೊಂಡದಲ್ಲ, ಅದರ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಲಿಕ್ಕಿರುವವನಲ್ಲ. ನಾನು ಯಾವುದೇ ಸಮಾಜದಲ್ಲಿರುವ ಕುಂದುಕೊರತೆಗಳು ಏನಿದೆ, ತಪ್ಪುಗಳಿದೆ, ಅಂಥದ್ರಲ್ಲಿ ವೀಕ್ನೆಸ್ಗೆ ನಾನು ಎನ್ಕ್ಯಾಶ್ ಮಾಡಲಿಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು. ಹಾಗಿರುವಾಗ ಈ 4 ವ್ಯವಸ್ಥೆಗಳನ್ನು ನಾನು ಮಾಡಲಿಕ್ಕೆ ಮುಖ್ಯ ಕಾರಣವೇ ಏನು ಕೇಳಿದರೆ ಕಾಲ. ಈ ಪರಿವರ್ತನೆ ಕಾಲದಲ್ಲಿ ನಾನು ಎಂದೂ ಸವಕಲು ನಾಣ್ಯ ಆಗಲಿಕ್ಕೆ ನಾನು ತಯಾರಿಲ್ಲ. ನಾನು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ನಾನಾಗಲಿ, ನಾವು ಕಟ್ಟಿದ ಸಂಸ್ಥೆ ಆಗಲಿ ಇರಬೇಕು. ಅದಕ್ಕಾಗಿ ನನ್ನ ಈ ರೀತಿಯ ಚಿಂತನೆ.